ರಾಜ್ಯದಲ್ಲಿರುವ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ಆರ್ಎಸ್ಎಸ್ ಮಂತ್ರಿಯನ್ನಾಗಿ ಮಾಡಿ ಗೃಹ ಸಚಿವರಾಗಲು ಅವರಲ್ಲಿ ಯೋಗ್ಯತೆ ಇಲ್ಲ ಎಂದು ವಿರೋಧ ಪಕ್ಷದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಕುಟುಕಿದರು. ಕರಡಕಲ್ ಗ್ರಾಮದ ರಾಣೆಮ್ಮ ಕುಟುಂಬಕ್ಕೆ ಭೇಟಿ ನೀಡಿದ ನಂತರ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ದಲಿತರ ಸರಣಿ ಕೊಲೆಗಳಾಗುತ್ತಿರುವುದು ಯಾವುದೇ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಅಲ್ಲದೆ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಡ್ರಗ್ಸ್ ಹಾಗೂ ಗಾಂಜಾಕ್ಕೆ ಯುವಕರು ಬಲಿಯಾಗುತ್ತಿದ್ದಾರೆ, ಕುಟುಂಬಗಳ ನಾಶವಾಗುತ್ತಿವೆ. ಇದನ್ನು ನಿಭಾಯಿಸುವಲ್ಲಿ ಗೃಹ ಸಚಿವರು ವಿಫಲರಾಗಿದ್ದಾರೆ. ಆದ್ದರಿಂದ ಕಟರ್ಕಲ್ ಗ್ರಾಮದಲ್ಲಿ ಕೊಲೆಯಾದ ರಾಣೆಮ್ಮ ಅವರ ಕುಟುಂಬಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ ವಿರೋಧ ಪಕ್ಷದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಈ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿ ನ್ಯಾಯ ದೊರಕಿಸಿಕೊಡುವಂತೆ ಭರವಸೆ ನೀಡಿದರು. ಮುಖ್ಯಮಂತ್ರಿಗಳು ಒಳ್ಳೆಯವರನ್ನ ಗೃಹ ಸಚಿವರನ್ನಾಗಿ ಮಾಡಿ ಎಂದರು. ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಕಳೆದ 15 ದಿನಗಳಲ್ಲಿ ಒಬ್ಬ ದಲಿತ ಯುವಕನ ಕೊಲೆ ಹಾಗೂ 2 ಮಹಿಳೆಯರ ಅತ್ಯಾಚಾರ ಕೊಲೆಯಾಗಿರುವುದು ಬಗ್ಗೆ ಸದನದಲ್ಲಿ ಚರ್ಚೆಯಾಗಬೇಕಾಗಿತ್ತು. ಆದರೆ 2 ದಿನಗಳ ಮುಂಚಿತೆಯೇ ಸದನವನ್ನು ಮೊಟಕುಗೊಳಿಸಿ ಕಾಂಗ್ರೆಸ್ ನಾಯಕರು ಕಾಣದಂತೆ ಮಾಯವಾಗಿದ್ದಾರೆ. ಇದರಿಂದಾಗಿ ಸದನದಲ್ಲಿ ಈ ವಿಷಯ ಚರ್ಚಿಸಲು ಸಾಧ್ಯವಾಗಿಲ್ಲ. ಆದ್ದರಿಂದ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲು ಇಂದು ಕಟರ್ಕಲ್ ಗ್ರಾಮದ ರಾಣೆಮ್ಮನ ಮನೆಗೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಲಾಯಿತು. ಸರ್ಕಾರದಿಂದ ಕೂಡಲೇ ಈ ಕುಟುಂಬಕ್ಕೆ 2 ಎಕರೆ ಜಮೀನು, ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರಿ ನೀಡಬೇಕು ಎಂದು ಸರ್ಕಾರದ ಮೇಲೆ ಒತ್ತಡ ಹಾಕುತ್ತೇನೆ. ದಲಿತ ಕಗ್ಗೊಲೆಗಳು ನಡೆಯುತ್ತಿದ್ದರೂ ಸರ್ಕಾರ ಯಾವೊಬ್ಬ ಮಂತ್ರಿಯಾಗಿರಲಿ, ಸರ್ಕಾರವಾಗಿರಲಿ ಅನ್ಯಾಯವಾದ ಕುಟುಂಬಗಳಿಗೆ ಭೇಟಿ ನೀಡುವ ಸೌಜನ್ಯತೆ ಸರ್ಕಾರಕ್ಕಿಲ್ಲವಾಗಿದೆ. ಇನ್ನು ಉಪವಿಭಾಗಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಪೋಸ್ಟ್ಮನ್ ಕೆಲಸ ಮಾಡುತ್ತಿದ್ದಾರೆ. ವಸ್ತುಸ್ಥಿತಿ ಬಗ್ಗೆ ವರದಿಯನ್ನು ತಯಾರಿಸಲು ಅವರಿಂದ ಸಾಧ್ಯವಾಗುತ್ತಿಲ್ಲ ಎಂದು ಆರೋಪಿಸಿದರು. ಬಳ್ಳಾರಿ ಈ ಭಾಗಗಳಲ್ಲಿ ಅತಿ ಹೆಚ್ಚು ಸುಮಾರು 10-12 ವರ್ಷದ ಯುವಕರು ಕೂಡ ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಈ ಕಾರಣದಿಂದ ಬರೀ ಅವರ ಆರೋಗ್ಯ ಕೆಡೋದಿಲ್ಲ, ಸಮಾಜದ ಆರೋಗ್ಯ ಕೆಡ್ತಾ ಇದೆ. ಈ ರಾಜ್ಯದ, ಈ ದೇಶದ ಆರೋಗ್ಯ ಕೆಡ್ತಾ ಇದೆ. ಇದಕ್ಕೆ ಕಾರಣ ಏನು? ಯಾಕೆ ಹಿಂಗಾಗ್ತಾ ಇದೆ? ಗಾಂಜಾ ಯಥೇಚ್ಛವಾಗಿ ಈ ಭಾಗಗಳಲ್ಲಿ ಸಿಗ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಅನೇಕರಿಂದ ತಿಳ್ಕೊಳ್ತಾ ಇದ್ದೇನೆ. ಆ ಕಾರಣದಿಂದ ನಮಗೆ ಈಗ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನಮಗೆ ಏನೆಲ್ಲ ಬೇಕಾಗಿದೆ ಅದನ್ನು ನಾನು ಜನರಿಂದ ಕೇಳಿ ಪಡ್ಕೊಳ್ತೇನೆ. ನಮಗೆ ಹೋಮ್ ಮಿನಿಸ್ಟರ್ ನಿಜವಾಗ್ಲೂ ಇದ್ದಾರಾ? ಅವರೇನಾದರೂ ಇದ್ದಿದ್ರೆ ಇಂಥ ಪರಿಸ್ಥಿತಿ ಇದು ಉದ್ಭವ ಆಗ್ತಿತ್ತಾ? ಎಲ್ಲೋಗಿದ್ದಾರೆ ಅವರು? ಏನಾಗಿದ್ದಾರೆ? ಅದರಲ್ಲೂ ಇದೇ ಪ್ರಾಂತ್ಯದವರು, ಗುಲ್ಬರ್ಗದವರು. ಬರೀ RSS ಗುಣಗಾನ ಮಾಡಿದರೆ ಸಾಕ ಅವರು? ಬೇರೆಲ್ಲ ಸರ್ವನಾಶ ಆಗ್ತಿದ್ರು RSS ಅನ್ನು ಟಾರ್ಗೆಟ್ ಮಾಡ್ಕೊಂಡು ಅವ್ರು ಓಡಾಡ್ತಿದ್ರೆ ಸಾಕ? ಈ ಟಾರ್ಗೆಟ್ಗಳಿಗೆಲ್ಲ ಯಾರು ಉತ್ತರ ಕೊಡಬೇಕು? ಇಟ್ ಇಸ್ ಅ ಮೋಸ್ಟ್ ಸೆನ್ಸಿಟಿವ್ ಇಶ್ಯೂಸ್ ಇವೆಲ್ಲ. ಇಂಥ ಸೆನ್ಸಿಟಿವ್ ಇಶ್ಯೂಗಳಿಗೆ ಬಡವರಿಗೆ ನ್ಯಾಯ ಕೊಡುವ ಬದಲು ತಮ್ಮ ಚಪಲ ತೀರಿಸ್ಕೊಳ್ತಕ್ಕಂಥದ್ದು. ಬೆಳಗ್ಗೆ ಎದ್ದರೆ ಮೀಡಿಯಾದಲ್ಲಿ ಹೆಡ್ಲೈನ್ ನಮ್ಮದು ಬಂದರೆ ಸಾಕು, RSS ಅನ್ನು ಬೈದುಬಿಟ್ರೆ ಒಂದು ಹೆಡ್ಲೈನ್ ಬರುತ್ತೆ ಸಾಕು, ಯಾರಾದರೂ ಎಲ್ಲಾದರೂ ಹಾಳಾಗೋಗ್ಲಿ. ಇದು ಮಾಡ್ಲಿಕ್ಕ ಈ ಸರ್ಕಾರ ಇರೋದು? ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಎಲ್ಲ ಬಡವರ ಮನೆಗೆ ಶೌಚಾಲಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ಆ ಕೆಲಸವನ್ನು ಕೇಂದ್ರ ಸರ್ಕಾರ ಯಾವುದನ್ನು ಕೊಡ್ತದೋ ಅದು ರಾಜ್ಯ ಸರ್ಕಾರದ ಮೂಲಕವೇ ಆಗಬೇಕು. ನೇರವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಯಾವುದೋ ಕೇಂದ್ರ ಸರ್ಕಾರ ಕೊಡ್ತದೆ ನಾವ್ಯಾಕೆ ಮಾಡಬೇಕು ಅನ್ನೋ ಮೀನಾಮೇಷ ಮಾಡದೆ ಅದನ್ನು ಆ ಬಡ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಒತ್ತಾಯ. ನಾನು ಅದನ್ನು ಮಾತಾಡದೇ ಇರೋದೇ ಒಳ್ಳೆಯದು. ಈಗ ಯಾಕೆ ಅಂತ ಹೇಳ್ತಾರೆ, ಐ ಆಮ್ ವೆರಿ ಸೀರಿಯಸ್ ಅಬೌಟ್ ದೀಸ್ ಕೇಸಸ್. ಇಫ್ ಐ ಟಾಕ್ ಸಮಥಿಂಗ್ ಇಟ್ ವಿಲ್ ಓವರ್ಲ್ಯಾಪ್. ಯಾಕಂದ್ರೆ ನೀವು ಹೇಳಿದ್ರಿ, ಯಾಕಂದ್ರೆ SC ST ಜನಾಂಗದವರು ಹಿತ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲೂ ಕೂಡ
ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್, ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್, ರುದ್ರಯ್ಯ, ನಾಗಭೂಷಣ, ಜಗನ್ನಾಥ್ ಸೇರಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.